ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವಾಗಂತೂ ವಿಂಟರ್ ಸೀಸನ್ ಆಗಿರೋದ್ರಿಂದ ಒಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಅಂಥ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನಾನು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ, ನೀವು ತುಪ್ಪ ಯಾವುದಾದ್ರೂ ತೊಗೋಬೋದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ಥಿಕ್ನೆಸ್ ಆಗುತ್ತಲ್ವ, ಆಮೇಲೆ ಅದಕ್ಕೆ ಮಿಲ್ಕ್ನ ಯೂಸ್ ಮಾಡ್ಕೋಬೇಕು, ಹಸಿ ಹಾಲನ್ನ ಯೂಸ್ ಮಾಡ್ಕೋಬೇಕು, ಕಾಯಿಸಿರೋ ಹಾಲನ್ನ ಯೂಸ್ ಮಾಡ್ಕೋಬೇಡಿ. ಇವು ಮೂರನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ನಿಮ್ಗಾಗೆ ಗೊತ್ತು. ಹಾಗೆ ತುಪ್ಪ ಏನಿದೆ, ಬೆಣ್ಣೆ ಏನಿದೆ, ಅದು ನಿಮ್ಮ ಸ್ಕಿನ್ನ ಸ್ಮೂತಾಗಿ ಮಾಡುತ್ತೆ. ಹಾಗೆ ತುಂಬ ಆಯಿಲಿ ಸ್ಕಿನ್ನಲ್ಲಿ ಯಾವಾಗಲೂ ಕೂಡ ಸ್ವಲ್ಪನಾದರೂ ಆಯಿಲಿನೆಸ್ ಇರಬೇಕು, ಆವಾಗಲೇ ನಮ್ಮ ಸ್ಕಿನ್ ಏನಾಗಿರುತ್ತೆ, ಗ್ಲೋ ಆಗಿರುತ್ತೆ. ನೀವು ಜಾಸ್ತಿ ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ತಾ ಇದ್ರೆ ಸ್ಕಿನ್ನಲ್ಲಿ ಡ್ರೈನೆಸ್ ಆಗುತ್ತೆ. ಸೊ ಅದರಿಂದ ಕೂಡ ಪಿಂಪಲ್ಸ್ ಬರುತ್ತೆ. ಸ್ವಲ್ಪನಾದರೂ ಮುಖದಲ್ಲಿ ಆಯಿಲಿನೆಸ್ ಇರಬೇಕು, ಆವಾಗಲೇ ನಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ. ಇದು ಡ್ರೈ ಸ್ಕಿನ್ ಆಗಿರ್ಬೋದು, ಇಲ್ಲ ಆಯಿಲಿ ಸ್ಕಿನ್ ಆಗಿರ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈವನ್ ಮಕ್ಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ದೊಡ್ಡವರಿಂದ ಅಪ್ ಟು ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ, ಚಿಕ್ಕವರಿಂದ ದೊಡ್ಡವ್ರ ತನಕ ಇದನ್ನು ಯೂಸ್ ಮಾಡ್ಬೋದು. ಒಂದು ದಿನದಲ್ಲೇ ಒಂದು ಸಲ ಯೂಸ್ ಮಾಡಿದ್ರೇ ಇದು ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟೇ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅಪ್ಲೈ ಮಾಡೋದಕ್ಕೆ. ಫಸ್ಟ್ ನಾವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ನಿಮ್ಮ ಫೇವ್ರೆಟ್ ಒನ್ ಯಾವುದಿರುತ್ತೆ ಫೇಸ್ ವಾಶ್ ನೋಡಿ, ಅದರಲ್ಲಿ ನೀಟಾಗಿ ವಾಶ್ ಮಾಡ್ಕೊಬನ್ನಿ. ಸ್ವಲ್ಪ ಸ್ಟೀಮ್ ತೊಗೋಬೇಕಾಗುತ್ತೆ. ನಾನು ಏನೂ ಯೂಸ್ ಮಾಡಿಲ್ಲ, ಓನ್ಲಿ ವಾಟರ್. ನೀವು ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕ್ಕೋಬೋದು. ನಾನು ವಾಟರ್ನ ಸ್ಟೀಲ್ ಪಾತ್ರೆ ತೊಗೊಳ್ಳಿ ಯಾವುದಾದ್ರೂ, ಕವರ್ ಮಾಡಿಕೊಂಡು ಸ್ಟೀಮ್ ತೊಗೊಳ್ಳೋದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಒಂದು 5 to 10 minutes ಸ್ಟೀಮ್ ತೊಗೊಂಡಾದ್ಮೇಲೆ ಫೇಸ್ನ ಚೆನ್ನಾಗಿ ವೆಟ್ ಮಾಡಿ ಆಮೇಲೆ ಅದನ್ನು ಅಪ್ಲೈ ಮಾಡಬೇಕಾಗಿರುತ್ತೆ. ಸ್ಟೀಮಿಂದ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೇ ಗೊತ್ತು. ಈ ಚಳಿ ಟೈಮಲ್ಲಿ ನಿಮ್ಗೇನಾದರೂ ತಲೆನೋವಾಗಿರ್ಬೋದು, ಶೀತ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ಟೀಮ್ನ ನೀವು ವೀಕ್ಲಿ ಒನ್ಸ್ ತಗೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಫೇಸ್ಗೆ ಆಗಿರ್ಬೋದು, ಹೆಲ್ತ್ಗಾಗಿರ್ಬೋದು ತುಂಬಾ ಯೂಸ್ ಇದೆ. ಅದರಿಂದ ಸ್ಕಿನ್ನಲ್ಲಿ ಏನಾದ್ರು ಡೆಡ್ ಸ್ಕಿನ್ ಇದ್ದರೆ ಏನಾದ್ರು ನೀವು ಆ ಥರ ಸ್ಟೀಮ್ ತೊಗೊಂಡು ಕಡಲೆ ಹಿಟ್ಟಲ್ಲಿ ಇಲ್ಲ ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ರಬ್ ಮಾಡಿದ್ರೆ ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಸ್ಟೀಮ್ ತಗೊಳ್ಳೋದ್ರಿಂದ ಯಾವಾಗಲೂ ಅಷ್ಟೇ, ಅಟ್ಲೀಸ್ಟ್ ನಿಮ್ಗಾಗಿಲ್ಲ ಅಂದರೆ 15 days ಒಂದ್ಸಲ ಆದರೂ ನೀವು ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿ ಕ್ಲಿಯರಾಗಿ ಕಾಣುತ್ತೆ. ನಿಮ್ಮ ಫೇಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು ಕ್ಲಿಯರಾಗಿ ಕಾಣುತ್ತೆ. ಸೊ ಇದನ್ನು ನಾನು ಯಾವಾಗಲೂ ಮಧ್ಯ ಸ್ಟೀಮ್ ತೊಗೋತಾನೆ ಇರ್ತೀನಿ. ಸೊ ಏನಿರುತ್ತೆ, ನಾವು ಮಿಕ್ಸ್ಚರ್ ಏನು ರೆಡಿ ಮಾಡಿರ್ತೀವಿ ನೋಡಿ, ಅದನ್ನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಅಪ್ಲೈ ಮಾಡಬೇಕು, ಹಾಗೆ ನೀಟಾಗಿ ಮಸಾಜ್ ಕೂಡ ಕೊಡಬೇಕು. ಕಡಲೆ ಹಿಟ್ಟನಂತೂ ನಾನು ತುಂಬ ವರ್ಷದಿಂದನೇ ಯೂಸ್ ಮಾಡ್ತಿದ್ದೀನಿ. ಚಳಿ ಟೈಮಲ್ಲಿ ಏನಪ್ಪ ಅಂತ ಅಂದರೆ ತುಪ್ಪದ ಜೊತೆ ಹಾಕೋಬೇಕು, ಇಲ್ಲ ಸ್ವಲ್ಪ ಬೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಥರ ಕೊಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಮಾಮೂಲಿ ಕ್ರೀಮ್ ನಾವೇನು ಯೂಸ್ ಮಾಡ್ತೀವಿ ಆ ಥರ ಯೂಸ್ ಮಾಡ್ಕೋಬೇಕು. ಬೇಸಿಗೆ ಟೈಮಲ್ಲಿ ಮುಖ ತೊಳೆದಾದ್ಮೇಲೆ ಮೇಕಪ್ ಆದಮೇಲೂ ಕೂಡ ಸ್ವೆಟ್ ಆಗ್ತಾ ಇರ್ತೀವಿ ನೋಡಿ, ತುಂಬ ಹೊತ್ತು ಫ್ರೆಶ್ನೆಸ್ ಆಗಿರಲ್ಲ ಬೇಸಿಗೆ ಟೈಮಲ್ಲಿ. ಅಂಥ ಟೈಮಲ್ಲಿ ಪ್ರತಿನಿತ್ಯ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಮುಖ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಸ್ವಲ್ಪ ಆಯಿಲಿನೆಸ್ ಆಗಿರ್ಬೋದು, ತುಂಬ ಸ್ವೆಟ್ ಆಗೋದಿರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ. ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಫೇಸ್ಗೆ ನಾನು ಅಪ್ಲೈ ಮಾಡೋದ್ರಲ್ಲಿ ಇದು ಕೂಡ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ಕಡಲೆ ಹಿಟ್ಟು. ಹಾಗೆ ಕಡಲೆ ಹಿಟ್ಟು ಮುಖದಲ್ಲಿ ಸ್ವಲ್ಪ ಕೂದಲಿರುತ್ತೆ ನೋಡಿ, ಅದು ಕಡಲೆ ಹಿಟ್ಟನ್ನ ಸ್ಕ್ರಬ್ ಮಾಡೋದ್ರಿಂದ, ಡೈಲಿ ಸ್ಕ್ರಬ್ ಆಗಿ ಯೂಸ್ ಮಾಡೋದ್ರಿಂದ ಕಡಲೆ ಹಿಟ್ಟನ್ನ ಆ ಕೂದಲು ಏನಾಗಿರುತ್ತೆ ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಹುಟ್ಟಿರೋ ಮಕ್ಳಿಗೂ ಕೂಡ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀರಾ, ಅದರಿಂದ ಕಡಲೆ ಹಿಟ್ಟಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ನೀವು ಆರಾಮಾಗಿ ಯಾವುದೇ ಏಜ್ ಆಗಿರ್ಬೋದು, ನೀವು ಚಿಕ್ಕವರಿಂದ ದೊಡ್ಡವ್ರ ತನಕ ನೀವು ಕಡಲೆ ಹಿಟ್ಟನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಹಾಲನ್ನು ಕೂಡ ಹಾಕೋಬೋದು. ಚಳಿ ಟೈಮಲ್ಲಿ ಹಾಲು, ಅದ್ರ ಜೊತೆಗೆ ಮೊಸರು, ಅರಿಶಿನ, ಟರ್ಮರಿಕ್ ಪೌಡರ್ ಏನಿರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಫೇಸ್ಗೆ ತುಂಬಾ ಒಳ್ಳೆಯದದು. ಮೈಗೂ ಕೂಡ ಅಪ್ಲೈ ಮಾಡ್ಬೋದು. ಕೂದಲು ಏನಿರುತ್ತೆ, ಸಣ್ಣ ಪುಟ್ಟ ಕೂದಲು, ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಸ್ಕಿನ್ನು ಮತ್ತು ಸ್ಮೂತ್ ಆಗಿರುತ್ತೆ. ನೀವು ಯೂಸಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ಕಿನ್ನು ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಜೆನ್ಯೂನ್ ರಿಸಲ್ಟ್ ಅಂತಲೇ ಹೇಳ್ಬೋದು.
ನಿಮಗೆ ನನ್ನ ಸ್ಕಿನ್ ನೋಡ್ತಾ ಇದ್ರೇ ಗೊತ್ತಾಗ್ಬೋದು, ತಕ್ಕ ಮಟ್ಟಿಗೆ ಸ್ವಲ್ಪ ಹೆಲ್ತಿಯಾಗಿ ಇಟ್ಕೊಂಡಿದ್ದೀನಿ. ನಾನು ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು, ಹಾಲು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ದಿಸ್ ಇಸ್ ಮೈ ಜೆನ್ಯೂನ್ ರಿಸಲ್ಟ್. ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ಮಸಾಜ್ ಕೊಡ್ತಾ ಇದ್ದೀನಿ ಹಣೆ ಭಾಗದಲ್ಲಿ, ಕಣ್ಣಿನ ಭಾಗದಲ್ಲಿ ಮತ್ತು ಕೆನ್ನೆ ಭಾಗದಲ್ಲಿ ಎಲ್ಲದಕ್ಕೂ ಕೂಡ ನೀಟಾಗಿ ಮಸಾಜ್ ಕೊಟ್ಕೊಳ್ಳಿ. ಯಾವ ಭಾಗ ನಮಗೆ ಡ್ರೈ ಆಗಿರುತ್ತೆ ನೋಡಿ, ಆ ಭಾಗದಲ್ಲಿ ನಮಗೆ ರಿಂಕಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವ್ರಿಗೆ ಬಾಯಿ ಸುತ್ತ ಇಲ್ಲ ತುಟಿ ಸುತ್ತ ಕಪ್ಪಿರುತ್ತೆ, ಕಣ್ಣಿನ ಸುತ್ತ ಕಪ್ಪಿರುತ್ತೆ ಅಲ್ವಾ, ಎರಡೆರಡು ಕಲರ್ ಇರುತ್ತೆ ಮುಖದಲ್ಲಿ. ಸೊ ಆವಾಗ ಆ ಜಾಗದಲ್ಲಿ ನಮಗೆ ಡ್ರೈನೆಸ್ ಇರೋದ್ರಿಂದ ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆಯಿಲ್ ನಾವು ಮಸಾಜ್ ಎಲ್ಲ ಫೇಸ್ ಕಂಪ್ಲೀಟ್ ಮಸಾಜ್ ಮಾಡಬೇಕು. ಈ ಥರ ತುಪ್ಪ ಬೆಣ್ಣೆಲಾಗಿರ್ಬೋದು ಇಲ್ಲ ಕೊಬ್ಬರಿ ಎಣ್ಣೆ ಯಾವುದ್ರಲ್ಲಾದರೂ ಅಷ್ಟೇ, ವೀಕ್ಲಿ ಒನ್ಸ್ ಕಂಪ್ಲೀಟ್ ಆಯಿಲಲ್ಲಿ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಯಾವುದೇ ಥರ ಡ್ಯುಯಲ್ ಶೇಡ್ ಕಾಣಲ್ಲ, ಒಂದೇ ಕಲರ್ ಇರುತ್ತೆ. ಸ್ಕಿನ್ ಬ್ಲ್ಯಾಕ್ ಇರ್ಬೋದು, ವೈಟ್ ಇರ್ಬೋದು, ಸ್ಕಿನ್ನನ್ನು ಹೆಲ್ತಿಯಾಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸ್ಕಿನ್ನಲ್ಲಿ ಆಯಿಲಿನೆಸ್ ಇರಬೇಕು. ಯಾವುದ್ಯಾವುದೋ ಸೋಪು ಜಾಸ್ತಿ ಯೂಸ್ ಮಾಡಿಕೊಂಡು ಡ್ರೈ ಮಾಡ್ಕೋಬಾರ್ದು, ಹಾಗೆ ಹೆಲ್ದಿಯಾಗಿ ಇಟ್ಕೋಬೇಕು. ಇನ್ನೊಂದು ಸ್ವಲ್ಪ ಏನು ಉಳ್ಕೊಂಡಿತ್ತು ನೋಡಿ, ಅದನ್ನು ಕೂಡ ನಾನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಒಂದು 5 to 10 ಮಿನಿಟ್ಸ್ ಅದನ್ನು ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೋಬೋದು. ಇದಂತೂ ತುಂಬಾ ಸೈಡ್ ಎಫೆಕ್ಟ್ ಅಂಥದ್ದು ಏನೂ ಇಲ್ಲ ಇದರಲ್ಲಿ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಅಂಥದ್ದಿಲ್ಲ. ಈ ಪ್ಯಾಕ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಕೆಲವೊಂದು ಏಜಿಂಗ್ ಸೈನ್ ಏನಿರುತ್ತೆ ನೋಡಿ, ಅದನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಆಗುತ್ತೆ. ಹಾಗೆ ಸ್ಕಿನ್ನು ಒಳ್ಳೆ ಸ್ಮೂತ್ ಆಗಿರುತ್ತೆ. ನಿಮಗೆ ಡಾಟರ್ ಥರ ಇರುತ್ತೆ ನೋಡಿ, ಚಿಕ್ಕ ಚಿಕ್ಕ ರಂಧ್ರ ಥರ ಇರುತ್ತೆ ನೋಡಿ ಸ್ಕಿನ್ನೆಲ್ಲ, ಅದೆಲ್ಲ ರಿಡ್ಯೂಸ್ ಆಗುತ್ತೆ. ಹಾಗೆ ಮುಖದಲ್ಲಿ ಏನಾದ್ರು ಕೂದಲಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಕಣ್ಣಿನ ಭಾಗದಲ್ಲಿ ಸ್ವಲ್ಪ ರಿಂಕಲ್ಸ್ ಏನಾದ್ರು ಇದ್ದರೆ ಅದು ಕೂಡ ರಿಡ್ಯೂಸ್ ಆಗುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ ರೆಮಿಡೀಸ್ ಇದು. ನಾನು ತುಂಬ ದಿನದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಉಳಿದಿರೋದು ಏನಿದೆ ಅದನ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಇದನ್ನು ನಾವು ಒಂದು 5 to 10 ಮಿನಿಟ್ಸ್ ಬಿಡಬೇಕು. ಇದನ್ನು ನೀವು ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ಗೆ ಒನ್ಸ್ ನೀವು ಮೈಗೆಲ್ಲ ಅಪ್ಲೈ ಮಾಡಿಕೊಂಡು ಕೂಡ ಸ್ನಾನ ಮಾಡೋದ್ರಿಂದ ಬಾಡಿಲಿ ಹೇರ್ಸ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ರೆಡ್ಯೂಸ್ ಆಗುತ್ತೆ. ನೀವು ವ್ಯಾಕ್ಸ್ ಮಾಡೋ ಅಂಥ ಅವಶ್ಯಕತೆನೇ ಇಲ್ಲ. ನಾನು ಇದುವರೆಗೂ ಕೂಡ ನಾನು ವ್ಯಾಕ್ಸ್ ಮಾಡಿಸಿಲ್ಲ, ಕಡಲೆ ಹಿಟ್ಟನ್ನ ನಾನು ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಬಾಡಿಲಿರುವಂತಹ ಏಡ್ಸು, ಕೈಯಲ್ಲಿರುವಂತಹ ಏಡ್ಸ್ ಕೂಡ ಇದರಿಂದ ರಿಮೂವ್ ಆಗುತ್ತೆ. ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ಅದು ಡ್ರೈ ಆಗುತ್ತೆ. ಕಡಲೆ ಹಿಟ್ಟೆಲ್ಲ ಒಣಗೋಗಿ ಅದು ಆಯಿಲ್ ಏನಿರುತ್ತೆ ಅದು ಬಿಟ್ಕೊಂಡಿರುತ್ತೆ ನೋಡಿ, ಈ ಥರ ಕಾಣುತ್ತೆ. ಇಲ್ಲಿ ತನಕ ಕೂಡ ನೀವು ಬಿಡಬೇಕಾಗತ್ತೆ. ಸೊ ಕಂಪ್ಲೀಟ್ ಡ್ರೈ ಆದಮೇಲೆ ಮುಖ ತೊಳಿಬೋದು. ನೀವು ಮುಖನ ಯಾವಾಗಲೂ ವಾಮ್ ವಾಟರಲ್ಲೇ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಚಳಿ ಟೈಮಲ್ಲಿ ತುಂಬ ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಅದು ಸ್ಕಿನ್ಗೆ ಅಷ್ಟು ಒಳ್ಳೆಯದಲ್ಲ. ನೀವು ವಾಮ್ ವಾಟರ್ನ ಅಭ್ಯಾಸ ಮಾಡ್ಕೊಳ್ಳಿ, ಅದು ಅಭ್ಯಾಸ ಆಗುತ್ತೆ. ಅಭ್ಯಾಸ ಆಗ್ತಾ ಆಗ್ತಾ ಯಾವುದೇ ಸೀಸನ್ ಆಗಿರ್ಬೋದು ವಾಮ್ ವಾಟರ್ನ ಮುಖಕ್ಕೆ ಯೂಸ್ ಮಾಡೋದ್ರಿಂದ ಒಳ್ಳೆಯದೇ. ತುಂಬ ಬಿಸಿನೀರು ಅಷ್ಟು ಒಳ್ಳೆಯದಲ್ಲ, ತುಂಬ ತಣ್ಣಗಿರೋ ನೀರು ಅಷ್ಟು ಒಳ್ಳೆಯದಲ್ಲ. ವಾಮ್ ವಾಟರಲ್ಲಿ ಮುಖ ತೊಳೆಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ. ನಾನು ತುಂಬ ವರ್ಷದಿಂದ ಹಂಗೆ ಫಾಲೋ ಮಾಡ್ತಾ ಬರ್ತಾ ಇರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಆಚೆ ಹೋಗೋದಾದರೆ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ನಾನು ಇವತ್ತು ಮನೇಲಿರೋದ್ರಿಂದ ನಾನು ಹಾಗೇ ಜಸ್ಟ್ ವಾಮ್ ವಾಟರಲ್ಲಿ ಮುಖ ತೊಳೆದು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಏನು ಆಗಲ್ಲ ಅದು, ಯಾಕಂತ ಅಂದರೆ ಬೆಣ್ಣೆ ಯೂಸ್ ಮಾಡೋದ್ರಿಂದ ಮುಖದಲ್ಲಿ ಸ್ವಲ್ಪ ಆಯಿಲಿನೆಸ್ ಇರುತ್ತೆ, ಅದು ಏನು ಅನಿಸಲ್ಲ. ಕ್ರೀಮ್ ಮತ್ತು ಪೌಡರ್ನ ಹಾಕಿ ಮಾಡಿದ್ರೆ ಅದು ಸೆಟಲ್ ಆಗುತ್ತೆ. ಸೊ ಮುಖ ತೊಳೆದ್ಮೇಲೆ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿದೆ ಅಲ್ಲ ಸ್ಕಿನ್ನು, ಮುಟ್ಟಿದ್ರೆ ಗೊತ್ತಾಗುತ್ತೆ ಸಾಫ್ಟಾಗಿರುತ್ತೆ ಸ್ಕಿನ್ನು. ನಿಮಗೆ ಏನಾದರೂ ಪಿಂಪಲ್ಸ್ ಇದ್ದರೆ ಅದಕ್ಕೆ ಅಪ್ಲೈ ಮಾಡ್ಕೊಂಡು ರಬ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಪಿಂಪಲ್ ಜಾಸ್ತಿ ಆಗುತ್ತೆ. ಸೊ ಪಿಂಪಲ್ಸ್ ಇರೋರಿಗೆ ಏನು ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಪಿಂಪಲ್ಸ್ ಇರೋರು ಜಸ್ಟ್ ಅಪ್ಲೈ ಮಾಡಬೇಕೇ ವಿನಃ ರಬ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅದರಿಂದ ಇನ್ನೂ ಪಿಂಪಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಇವಾಗ ಕ್ವಿಕ್ಕಾಗಿ ನಾನು ಯಾವ ಥರ ರೆಡಿ ಆಗ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ.
ನೀವು 20+ ಇದ್ದೀರಾ, ಇಲ್ಲ 23+ ಇದ್ದೀರಾ, 20 ಎಬೋ ಇದ್ದೀರಾ ಅಂತ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಲೇಬೇಕಾಗತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡಲಿಲ್ಲ ಅಂತ ಅಂದರೆ ಏಜಿಂಗ್ ಲೈನ್ಸ್ ಏನಿರುತ್ತೆ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಫಸ್ಟ್ ಯಾವುದಾದ್ರು ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನು ಆಲಿಯೋಡ್ರಮ್ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೂ ಕೂಡ ನಾನು ಇದನ್ನೇ ಯೂಸ್ ಮಾಡೋದು, ಆದ್ದರಿಂದ ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇರೋರ್ಗಂತೂ ಇದು ತುಂಬಾ ಒಳ್ಳೆ ರಿಸಲ್ಟ್ನ ಕೊಡುತ್ತೆ, ಚೆನ್ನಾಗಿದೆ ಕೂಡ. ಸ್ವಲ್ಪ ಯಾಕಂದರೆ ಮೊದಲೇ ನಾನು ಏನು ತುಪ್ಪ ಯೂಸ್ ಮಾಡಿರೋದ್ರಿಂದ, ಆಯಿಲಿನೆಸ್ ಇರೋದ್ರಿಂದ ನಾನು ಇದನ್ನು ಮಾಯ್ಶ್ಚರೈಸರ್ ಕ್ರೀಮ್ನ ಸ್ವಲ್ಪ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ತುಂಬ ಪ್ರೆಸ್ ಮಾಡಬೇಡಿ ಫೇಸ್ಗೆ. ಚೂಟೋದು, ಪಿಂಪಲ್ಸ್ಗಳನ್ನ ಚೂಟೋದು, ಪ್ರೆಸ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸಾಫ್ಟಾಗಿ ಅಪ್ಲೈ ಮಾಡಿ. ಅದಾದಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಈ ಸನ್ಸ್ಕ್ರೀನ್ನ ಇತ್ತೀಚೆಗೆ ನಾನು ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು, ಅದಕ್ಕಿಂತ ಮುಂಚೆ ಬೇರೆದನ್ನು ಯೂಸ್ ಮಾಡ್ತಾ ಇದ್ದೆ. ಇದು ಕೂಡ ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ, ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇ ಕತ್ತಿಗೆ ಎಲ್ಲ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿ. ಮನೇಲಿದ್ದರೂ ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ನೀವು ಆಚೆ ಹೋಗ್ತಿದ್ದೀರಾ ಅಂದರೂ ಕೂಡ ಯೂಸ್ ಮಾಡಬೇಕಲ್ವಾ. ಸನ್ಸ್ಕ್ರೀನು ತುಂಬಾ ಒಳ್ಳೆಯದು. ಸ್ಕಿನ್ನು ನಮ್ಮದು ಸ್ಮೂತಾಗಿದ್ದರೆ ಅದು ನೀಟಾಗಿ ಅಪ್ಲೈ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಪ್ಲೈ ಆಗ್ತಾ ಇದೆ ನನ್ನ ಸ್ಕಿನ್ನಿಗೆ ಅಂತ. ಇವೆರಡು ಕ್ರೀಮ್ನ ಅಪ್ಲೈ ಆದಮೇಲೆ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡ್ಕೋತೀನಿ ನಾನು. ಅಂದರೆ ನನಗೆ ಸ್ವಲ್ಪ ಆಯಿಲಿನೆಸ್ ಇಷ್ಟ ಆಗಲ್ಲ, ಹಾಗಾಗಿ ಪ್ರಿಟಿಯಾಗಿ ಇರುತ್ತೆ ನೋಡಿ ಸ್ಕಿನ್ನು. ಸೊ ಹಾಗಾಗಿ ಪೌಡರ್ನ ಅಪ್ಲೈ ಮಾಡ್ತೀನಿ. ವೈಟ್ ಟೋನ್ ಪೌಡರ್ನ ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಲಿಪ್ ಬಾಮ್ನ ಸ್ವಲ್ಪ, ಲಿಪ್ ಕೂಡ ಡ್ರೈ ಆಗಿರುತ್ತಲ್ವ, ಲಿಪ್ ಬಾಂಬು ಕೂಡ ಅಪ್ಲೈ ಮಾಡ್ಕೋತೀನಿ. ಶುಗರ್ ಪಪ್ ಅವ್ರದ್ದು ಇದು ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಲೈಟ್ ಪಿಂಕ್ ಶೇಡ್ ತೋರಿಸುತ್ತೆ. ಮನೇಲಿದ್ದಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಇರ್ತಾರೆ ನೋಡಿ, ಅವ್ರು ಬೇಕಾದ್ರೆ ಈ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು. ಲೈಟ್ ಪಿಂಕ್ ಶೇಡ್ ಇದೆ, ಅಷ್ಟೇನು ಡಾರ್ಕ್ ಇಲ್ಲ. ಸೊ ಇದು ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್. ಡೈಲಿ ಯೂಸಿಂಗ್ ಆಗಿರ್ಬೋದು, ಆಚೆ ಹೋಗೋದಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬಂದು ವೈಟ್ ಟೋನ್ ಪೌಡರ್. ಇದೊಂದು ಹಾಕ್ಬಿಟ್ರೆ ನನ್ನ ಫೇಸ್ ಕಂಪ್ಲೀಟಾಗಿ ಕವರೇಜ್ ಆಗುತ್ತೆ ನೀಟಾಗಿ ಕೂಡ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ನೀಟಾಗಿ ಕೂಡ ಬ್ಲೆಂಡ್ ಕೂಡ ಆಗುತ್ತೆ. ಟ್ಯಾಪ್ ಮಾಡಬೇಕಷ್ಟೇ, ರಬ್ ಮಾಡಬಾರ್ದು ಪೌಡರ್ನ ಅಪ್ಲೈ ಮಾಡುವಾಗ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಕಾಟನ್ ಬಟ್ಟೆಯಲ್ಲಿ ನಾನು ಟ್ಯಾಪ್ ಮಾಡ್ಕೋತೀನಿ. ಪಫ್ ಎಲ್ಲ ನಾನು ಯೂಸ್ ಮಾಡಲ್ಲ. ಒಂದು ನೀಟಾಗಿರೋ, ಡೈಲಿ ನನಗೆ ಒಂದು ನೀಟಾಗಿರೋ ಕಾಟನ್ ಬಟ್ಟೆಯಲ್ಲಿ ಪೌಡ್ರ್ ಹಾಕ್ಕೊಳ್ಳೋದು, ನಾನು ಟ್ಯಾಪ್ ಮಾಡ್ಕೊಳ್ಳೋದು ಅಷ್ಟೇ. ಕತ್ತಿಗೆ, ಮುಖಕ್ಕೆ ಎಲ್ಲಿಗೆ ಬೇಕು ನೋಡಿ ಟ್ಯಾಪ್ ಮಾಡಿಕೊಂಡ್ರೆ ನೀಟಾಗಿ ಸ್ಪ್ರೆಡ್ಡಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಪೌಡರ್ ಅಪ್ಲೈ ಮಾಡಿದ್ಮೇಲೆ ನೋಡಿ ಸ್ಕಿನ್ ಸ್ವಲ್ಪ ಆಯಿಲ್ನೆಸ್ ಇರೋದು ಕಡಿಮೆ ಅಂತ ಅನ್ನಿಸ್ತು. ನನಗೆ ಆಯಿಲ್ನೆಸ್ ಅಷ್ಟು ಇಷ್ಟ ಆಗಲ್ಲ. ಬೇಕಾದರೆ ಹಾಗೆ ಬಿಡ್ಬೋದು, ವಿತೌಟ್ ಪೌಡರ್ ಕೂಡ ನೀವು ಹಾಗೆ ಇರ್ಬೋದು. ಸ್ವಲ್ಪ ಡಲ್ಲಾಗಿ ಕಾಣ್ತೀನಿ ಅಂತ ನಾನು ಸ್ವಲ್ಪ ಪೌಡರ್ ಅಪ್ಲೈ ಮಾಡ್ಕೋತೀನಿ, ಹಾಗೆ ಫ್ರೆಶ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಇದಾದಮೇಲೆ ಸ್ವಲ್ಪ ಕಾಜಲ್ ಅಪ್ಲೈ ಮಾಡ್ಕೋತೀನಿ ಅಷ್ಟೇ. ನೋಡಿ ನೀಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿದೆ. ನಾನು ಡೈಲಿ ಮನೇಲಿದ್ದಾಗಲೂ ಕೂಡ ನಾನು ಹೀಗೆ ರೆಡಿ ಆಗೋದು. ಆಚೆ ಹೋದಾಗಲೂ ಕೂಡ ಆಚೆ ಹೋದಾಗ ಮಾತ್ರ ಸ್ವಲ್ಪ ಹೈಲೈನರ್ ಮತ್ತು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಸೇಮ್ ಕ್ರೀಮು. ಏನಾದ್ರು ಫಂಕ್ಷನ್ ಇದೆ ಅಂದಾಗ ಮಾತ್ರ ನಾನು ಫೌಂಡೇಶನ್ನ ಯೂಸ್ ಮಾಡೋದು. ಮನೇಲಿದ್ದಾಗ ನಾನು ಕಾಜಲ್ನ ಯೂಸ್ ಮಾಡಲ್ಲ.
ಈಗ ಸ್ವಲ್ಪ ತೋರಿಸೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಪ್ರಾಡಕ್ಟ್ದೆ ನಾನು ಯೂಸ್ ಮಾಡೋದು ಕಾಜಲ್ಲು ಚೆನ್ನಾಗಿದೆ, ಅದು ಸ್ಪ್ರೆಡ್ ಆಗಲ್ಲ ಜಾಸ್ತಿ. ಸೊ ಫೈನಲಿ ಬಿಂದಿ ಇಟ್ಟು ನಂದು ಕಂಪ್ಲೀಟ್ ರೆಡಿ ಆಯಿತು. ಈ ಲುಕ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹಾಗೆ ಈ ರೆಮಿಡೀಸ್ ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಡೆಫಿನೆಟಾಗಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.